ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾವು ಒಂದನೇ ಕ್ಲಾಸ್ನಾಗ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ನೋಡಿದ್ವಿ. ಆ ಕೇಂದ್ರೀಯ ಸಮಸ್ಯೆಗಳು ಯಾಕೆ ಹುಟ್ಕೋತಾವ ಅಂತಂದ್ರೆ ಮಾನವನ ಅನಿಯಮಿತವಾದಂಥ ಅಥವಾ ಅಪರಿಮಿತವಾದಂಥ ಬಯಕೆಗಳಿಂದ. Yesterday we seen that the central problems of a economy, these problems arises due to unlimited wants of the human. ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಿ ಬರ್ಕೊಡ್ರಲ್ಲೇ. ನಿನ್ನೆ ಏನು ಬರ್ಕೊಂಡಿರಲಿ ಕೇಂದ್ರೀಯ ಸಮಸ್ಯೆಗಳು ಮೂರದವ. ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದಂತಿರಲ್ಲ, ಅದು ಮೂರು. ಈ ಮೇಲಿನ ಸಮಸ್ಯೆಗಳು ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿತರಣೆ, ವಿನಿಮಯ. ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿತರಣೆ, ವಿನಿಮಯ ಮತ್ತು ಅನುಭೋಗಗಳಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿವೆ. ಈ ಸಮಸ್ಯೆಗಳು ಕೇವಲ ಸಂಪನ್ಮೂಲಗಳ ಕೊರತೆಯಿಂದ ಉದ್ಭವಿಸುತ್ತವೆ. ಆಯ್ತಲ್ಲ, ಗೊತ್ತಾಯ್ತು. ಕೇಂದ್ರೀಯ ಸಮಸ್ಯೆಗಳು ಎಷ್ಟು? 3. ರೈಟ್. ನಾವು ಅರ್ಥವ್ಯವಸ್ಥೆಯನ್ನು ನೋಡಿದಾಗ 3 ಸಮಸ್ಯೆ. ಎಂಥ ಅರ್ಥವ್ಯವಸ್ಥೆನ ಇರಲಿ, ಯಾವುದೇ ದೇಶದ ಅರ್ಥವ್ಯವಸ್ಥೆನ ಇರಲಿ, ನಾವು 3 ಸಮಸ್ಯೆಗಳನ್ನು ಕಾಣ್ತೀವಿ. ಆ 3 ಸಮಸ್ಯೆಗಳು ಯಾವುದೇ ದೇಶ, ಭಾರತ ಇರಲಿ, ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಕರಿತೀವಿ, ಅಥವಾ ಮುಂದುವರೆದಿರುವ ರಾಷ್ಟ್ರ ಅಮೇರಿಕಾ, ಯುರೋಪ್ ಖಂಡದ ರಾಷ್ಟ್ರಗಳಾಗಿರ್ಬೋದು, ಆಸ್ಟ್ರೇಲಿಯಾ ಖಂಡದ ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲ. ಆನಂತರ ಹಿಂದುಳಿದ ರಾಷ್ಟ್ರಗಳನ್ಬೋದು ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಭಾರತದಂತ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಥವಾ ಚೀನಾ ಮತ್ತು ಭಾರತ ಅಂತೇಳಿ. ಸೊ ಇವೆಲ್ಲ ದೇಶಗಳಲ್ಲಿ ತಮ್ಮದೇ ಆಗಿರುವಂತಹ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಎಲ್ಲ ದೇಶದಾಗ ಜನರು ಒಂದೇ ಆಗಿರೋಂಗಿಲ್ಲ, ಬಹಳಷ್ಟು ಜನರ ಬೇಡಿಕೆಗಳು ಬಹಳ ವಿಭಿನ್ನವಾಗಿರ್ತವೆ. ಸೊ ಆ ರೀತಿ ವಿಭಿನ್ನವಾಗಿರುವಂಥ ಬೇಡಿಕೆಗಳನ್ನು ಕಂಡು ಹಿಡಿಯುವಲ್ಲಿ ಜನರು ವಿಫಲವಾಗ್ತಾರೆ, ಸರ್ಕಾರ ವಿಫಲವಾಗ್ತತಿ. ಸೊ ಹಂಗಾರೆ ಸರ್ಕಾರ ಅಥವಾ ಕೇಂದ್ರ ಅಥವಾ ಕೇಂದ್ರೀಯ ಆಡಳಿತ ಮಂಡಳಿಯ ಮುಂದೆ ಇರುವಂಥ ಸವಾಲುಗಳು ಇವು 3. ಯಾವಂತಂದ್ರೆ ವಾಟ್ ಟು ಪ್ರೊಡ್ಯೂಸ್, when to produce, what to produce, how to produce and to whom to produce. ಯಾರಿಗಾಗಿ ಉತ್ಪಾದಿಸಬೇಕು. ಇವೆಲ್ಲ ಸಮಸ್ಯೆಗಳು ಹುಟ್ಟುವುದು ಇದಕ್ಕಾಗಿ. ಇಟ್ ಈಸ್ ಬಿಕಾಸ್ ಆಫ್ ದ ವೆರೈಟಿ ಆಫ್ ವಾಂಟ್ಸ್ ಆಫ್ ಎ ಹ್ಯೂಮನ್. ವೆರೈಟಿ ಆಫ್ ವಾಂಟ್ಸ್, ಸಾಕಷ್ಟು ಬೇಡಿಕೆಗಳಿದಾವೆ. ಸೊ ಅವೆಲ್ಲ ಬೇಡಿಕೆಗಳಿಂದ ಇದೊಂದು ಹುಟ್ಕೋತದ. ಓಕೆ, ಇನ್ನು ಮುಂದೆ ನೆಕ್ಸ್ಟ್ ಇದೊಂದು ಸಣ್ಣ ಹೆಡ್ಡಿಂಗ್ ಹಾಕಿರಿ ಕೆಳಗಡೆ. ಉತ್ಪಾದನಾ ಘನ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ. ಉತ್ಪಾದನಾ ಘನ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ. ಉತ್ಪಾದನಾ ಘನ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ. ಏನು ಉತ್ಪಾದನಾ ಸಾಧ್ಯತಾ ಘನ ಅಂದ್ರೆ ಅಂಡರ್ಲೈನ್ ಮಾಡ್ರಿ. ಅದಕ್ಕೊಂದು ಡಯಾಗ್ರಾಮ್ ಬರ್ತೈತೆ, ನೋಡೋಣ ಅಂತ. ಉತ್ಪಾದನಾ ಸಾಧ್ಯತಾ ಘನ ಅಥವಾ ಉತ್ಪಾದನೆ ಘನ ಮತ್ತು ಉತ್ಪಾದನೆ ಗಡಿ ಅಂತ ಕರಿತೀವಿ. ಗಡಿ ಅಂದ್ರೆ ಏನು ನಿಮ್ಗೆ ಅರ್ಥ ಗೊತ್ತಿರ್ಬೋದು. ಗಡಿ ಅಂದ್ರೆ ಅದು ಅಲ್ಲಿಗೆ ಮುಗೀತು, ರೇಖೆ ಅಂದ್ರೆ ಮ್ಯಾಕ್ಸಿಮಮ್ ಅಂದಂಗೆ ಅದು. ಓಕೆ, ಅದನ್ನು ಬಿಟ್ಟು ಬೇರೆ ಮುಂದೆ ಇರಂಗಿಲ್ಲ. ಕರೆಕ್ಟಾ? ಉತ್ಪಾದನಾ ಘನ ಅಂತ ಹಾಕಿದ್ರೆ ಕೆಳಗಡೆ ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಹಾಗೂ ತಾಂತ್ರಿಕ ಜ್ಞಾನದಿಂದ ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಹಾಗೂ ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲ್ಪಡುವ ಎಲ್ಲ ಸರಕು ಸೇವೆಗಳ ಸಂಯೋಜನೆಯ ಸಂಗ್ರಹವನ್ನು
ಉತ್ಪಾದನಾ ಸಾಧ್ಯತಾ ಘನ ಎನ್ನುತ್ತೇವೆ. ಉತ್ಪಾದನಾ ಸಾಧ್ಯತಾ ಘನ ಎನ್ನುತ್ತೇವೆ. ನೋಡಿ, ಲಭ್ಯವಿರುವ ಸಂಪನ್ಮೂಲಗಳು ಹಾಗೂ ತಾಂತ್ರಿಕ ಜ್ಞಾನದಿಂದ ಉಪಯೋಗಿಸಲ್ಪಡುವ ಸರಕು ಸೇವೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತಾ ಘನ ಎಂದು ಕರೆಯುತ್ತೇವೆ. ಕರೆಕ್ಟಾ? ಉತ್ಪಾದನಾ ಸಾಧ್ಯತಾ ಘನ ಅನ್ನೋದು ಎದರಿಂದ ಹುಟ್ಕೋತದೆ? ಇದು ನಮ್ಮಲ್ಲಿರುವಂಥ ಸಂಪನ್ಮೂಲಗಳು. ಆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ನಾವು ಏನೇನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಐತಿ ಮ್ಯಾಕ್ಸಿಮಮ್ ಆಗಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 100 ರೂಪಾಯಿ ಅದಾವ, ಇದು ನನ್ನ ಸಂಪನ್ಮೂಲ. ನಾನು 100 ರೂಪಾಯಿಯಿಂದ ನನಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡುವಂತಹ ಒಂದು ಮೊತ್ತ ಅಥವಾ ಖರೀದಿ ಮಾಡಿಕೊಳ್ಳುವಂಥ ಒಂದು ಪ್ರಮಾಣ ಏನು? ನನಗೆ ಬಾಳೆಹಣ್ಣುಗಳು ಎಷ್ಟು ಬೇಕು, ನನಗೆ ಸೇಬು ಹಣ್ಣುಗಳು ಎಷ್ಟು ಬೇಕು, ಹಂಗಾರೆ ಬರೀ ಬಾಳೆಹಣ್ಣುಗಳು ಬೇಕು ಅಥವಾ ಬರೀ ಸೇಬು ಹಣ್ಣುಗಳು ಬೇಕು. ಸೊ ಈ ರೀತಿ ನನ್ನಲ್ಲಿರುವಂಥ ಸಂಪನ್ಮೂಲವನ್ನು ಬಳಸಿ ನಾನು ಖರೀದಿಸಬಹುದಾದಂತಹ ಒಟ್ಟು ಸರಕು ಸೇವೆಗಳ ಪ್ರಮಾಣವನ್ನು ನಾವು ಹೆಂಗೆ ನಮ್ಮ ಸಾಮರ್ಥ್ಯದ ಘನ ಅಂತೀವಿ, ಹಂಗೆ ಲಭ್ಯವಿರುವಂಥ ಎಲ್ಲ ಸಂಪನ್ಮೂಲಗಳನ್ನು, ಕಚ್ಚಾ ವಸ್ತುಗಳನ್ನು ಅಥವಾ ತಾಂತ್ರಿಕ ಜ್ಞಾನ ಅಥವಾ ತಾಂತ್ರಿಕ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಜನ ಉತ್ಪಾದನೆ ಮಾಡುವಂತಹ ಒಂದು ಪ್ರಮಾಣ ಉತ್ಪಾದನಾ ಸಾಧ್ಯತಾ ಘನ ಅಂತ ಕರಿತೀವಿ. ಕರೆಕ್ಟಾ? ಆ ಘನ ಹೆಂಗಿರ್ತದೆ ನೋಡೋಣ. ಅದಕ್ಕಿಂತ ಮುಂಚೆ ಉತ್ಪಾದನಾ ಸಾಧ್ಯತಾ ಗಡಿ ಇನ್ನೊಂದು ಹಾಕೋರಿ ಕೆಳಗಡೆ. ಉತ್ಪಾದನಾ ಸಾಧ್ಯತಾ ಗಡಿ. ಉತ್ಪಾದನಾ ಸಾಧ್ಯತಾ ಗಡಿ ಅಥವಾ ಗಡಿ ರೇಖೆ. ಬರ್ಕೊಳ್ರಿ. ಲಭ್ಯವಿರುವ ಉತ್ಪಾದನಾ ಸಂಯೋಜನೆಗಳ ಗರಿಷ್ಠ ಪ್ರಮಾಣದ ಉತ್ಪಾದನೆಯನ್ನ ಅಥವಾ ಮಿಶ್ರಣವನ್ನ ತೋರಿಸುವ ಮಿತಿಗೆ ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುತ್ತೇವೆ. ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುತ್ತೇವೆ. ಅಂದ್ರೆ ನಾ ಆಗಲೇ ಏನು ಹೇಳಿ, ಎಂತೆಂಥ ವಸ್ತುಗಳನ್ನು ನಾನು ಎಷ್ಟು ಪ್ರಮಾಣದಾಗ ಎಷ್ಟು ಉತ್ಪಾದನೆ ಮಾಡೀನಿ ಅನ್ನೋದು ಇಂಪಾರ್ಟೆಂಟ. ಆನಂತರ ಅದು ಉತ್ಪಾದನೆ ಘನ. ಈ ರೀತಿ ಏನದಾವ ಬಂಚ್ ಅಂದ್ರೆ ಇಷ್ಟಿಷ್ಟು ಏನದಾವ ಬಂಡಲ್ಸ್ ಅದಾವ ಅಂತ ತಿಳ್ಕೊಳ್ರಿ. ಆ ಬಂಡಲ್ಗಳು ಏನದಾವು, ಒಂದಿಷ್ಟು ಮ್ಯಾಂಗೋದು ಬಂಡಲ್ ಅದಾವ, ಒಂದಿಷ್ಟು ಮ್ಯಾಂಗೋದು ಬಾಕ್ಸ್ ಅದಾವ, ಒಂದಿಷ್ಟು ಸೇಬುದು ಬಾಕ್ಸ್ ಅದಾವ. ಮಾರ್ಕೆಟ್ನಾಗ ಹೋಗಿ ನೀವು ಎಷ್ಟು ಮ್ಯಾಂಗೋ ಬಾಕ್ಸನ್ನು ತೊಗೋತೀರಿ, ಎಷ್ಟು ಸೇಬು ಬಾಕ್ಸನ್ನು ತೊಗೋತೀರಿ. ಒಂದು 100-150 ಮ್ಯಾಂಗೋ ಅದಾವ, ಒಂದು 100-150 ಸೇಬು ಅದಾವ ಅಂತ ಇಟ್ಕೋರಿ. ನಿಮ್ಮದು ಘನಗಳವೆಲ್ಲ ರೆಡಿ ಅದಾವ. ಇನ್ನು ಹೋಗಿ ನೀವು ಗಡಿ ಅಂದ್ರೆ ನಿಮ್ಮ ಸಾಮರ್ಥ್ಯ. ಸೊ ಎಷ್ಟು ಪ್ರಮಾಣದ ನೀವು ಆ ಮ್ಯಾಂಗೋಗಳನ್ನು ಖರೀದಿ ಮಾಡ್ತೀರಿ, ಎಷ್ಟು ಪ್ರಮಾಣದ ನೀವು ಆ ಸೇಬುಗಳನ್ನು ಖರೀದಿ ಮಾಡ್ತೀರಿ ಅನ್ನೋದನ್ನು ಹೇಳೋದನ್ನ ಉತ್ಪಾದನಾ ಸಾಧ್ಯತಾ ಗಡಿ. ಕರೆಕ್ಟಾ? ಸೊ ಒಂದಲ್ಲಿ ಏನು ಬರ್ತೈತಿ, ಒಂದು ಡಯಾಗ್ರಾಮ್ ಬರ್ತೈತಿ, ನೋಡೋಣ ಅದ್ರ ಬಗ್ಗೆ. ಮೊದಲ ಒಂದು ಏನು ಮಾಡ್ಕೋರಿ, ಪ್ರೊಡಕ್ಷನ್ ಸೆಟ್. ಬರ್ಕೊಳ್ರಿ. ಮೊದಲ ಪ್ರೊಡಕ್ಷನ್ ಸೆಟ್ ಬರ್ಕೋರಿ, ಇಂಗ್ಲಿಷ್ ಮೀಡಿಯಂದವರು. ಪ್ರೊಡಕ್ಷನ್ ಸೆಟ್.
The collection of all possible combinations. The collection of all possible combination of goods and services can be produced from available resources and technical knowledge. The collection of all possible combination of goods and services that can be produced from available goods and available resources and technical knowledge is called production possibility. उत्पादना घन production set, production possibility set, उत्पादना ಸಾಧ್ಯತೆಗಳ ಘನ ಅಂತ ಕರೀತೀವಿ, production set, right? Next, production possibility frontier, उत्पादना ಗಡಿ, ಸಾಧ್ಯತೆಗಳ ಗಡಿ, production possibility frontier, production possibility frontier. Frontier, production possibility frontier. Okay, write down. A graph or a diagram shows the group of production units, that can be produced, the group of production units that can be produced from available combinations is called production possibility frontier. Okay, diagram ನೋಡ್ರಿ, ಇಬ್ರು ಕೂಡ ನೋಡ್ಕೋರಿ. ಇಲ್ಲಿ ಏನಿರ್ತಾವ ಸೆಟ್ಸ್ ಅಂದ್ರ ಘನ, ಓಕೆ, ಉತ್ಪಾದನಾ ಸಾಧ್ಯತೆಗಳು. ಇಲ್ಲಿ ಎರಡು ತರ, ಏನೇನು ಎರಡು ತರ, ಒಂದು ಎಕ್ಸಾಂಪಲ್ ತಗೋರಿ. ಕಾರ್ನ್ ಅಂದ್ರೆ ಧಾನ್ಯಗಳು, ಇಲ್ಲಿ ಕಾಟನ್, ಇದನ್ನ ಬೆಳೆಯಾಕ್ತೀವಿ ಅಥವಾ ಉತ್ಪಾದನೆ ಮಾಡಾಕ್ತೀವಿ ಅಂತೇಳಿ ಒಂದು ಎಕ್ಸಾಂಪಲ್ ನಿಮಗೆ ಅಷ್ಟೇ, ರೈಟ್? ಎಷ್ಟು ಪ್ರಮಾಣ, ಫಾರ್ ಎಕ್ಸಾಂಪಲ್ ಒಂದು 5 ಸೆಟ್ಗಳನ್ನ ಇಟ್ಕೊಂಡು A, B, C, D ಮತ್ತು E, ರೈಟ್? ಸೊ ಇಲ್ಲಿ 10 ಯೂನಿಟ್ಗಳಷ್ಟು ಕಾಟನ್ ಉತ್ಪಾದನೆ ಮಾಡಿದಾಗ ಕಾರ್ನ್ 0 ಇರ್ತದ್ರಿ. 1 ಯೂನಿಟ್ ಅಷ್ಟು ಕಾರ್ನ್ ಉತ್ಪಾದನೆ ಮಾಡಿದಾಗ ಕಾಟನ್ 7 ಆಗಿರ್ತದ. 2 ಯೂನಿಟ್ ದಟ್ಟು ಕಾರ್ನ್ ಮಾಡಿದಾಗ ಕಾಟನ್ 7 ಆಗಿರ್ತದೆ, 9 ಆಗಿರ್ತದೆ, 7 ಆಗಿರ್ತದೆ. ಇಲ್ಲಿ 3 ಯೂನಿಟ್ ಅಷ್ಟು ಕಾರ್ನ್ ಉತ್ಪಾದನೆ ಮಾಡಿದಾಗ ಇಲ್ಲಿ 4ಕ್ಕೆ ಬಂದಿರ್ತದ. ಇಲ್ಲಿ ನಾವು 4 ಯೂನಿಟ್ ಅಷ್ಟು ಅಂದ್ರೆ 4 ಗುಂಪುಗಳಷ್ಟು ಅಥವಾ 4 ಏನು ಕಾಂಬಿನೇಷನ್ ಅಂತ, ಸಾರಿ ಏನಂತೀವಿ ನಾವು, ನಿಮಗೊಂದು ಗ್ರೂಪ್ ಕಾಂಬಿನೇಷನ್ ಕಾರ್ನ್ ಅನ್ನ ಉತ್ಪಾದನೆ ಮಾಡಿದಾಗ, ಧಾನ್ಯಗಳನ್ನ ಉತ್ಪಾದನೆ ಮಾಡಿದಾಗ ಇದು ಕಾಟನ್ ಅನ್ನ ನಾವು 0 ಅಂತ ಹೇಳಿ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಕಾಟನ್ ಅನ್ನ ಉತ್ಪಾದನೆ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಪ್ರಮಾಣದ ಹತ್ತಿ ಎಷ್ಟು, 10 ಯೂನಿಟ್ಗಳಷ್ಟು ಮ್ಯಾಕ್ಸಿಮಮ್ ಪ್ರಮಾಣದ ಆಹಾರ ಧಾನ್ಯಗಳೆಷ್ಟು, ಕಾರ್ನ್ ಅಂದ್ರೆ ಧಾನ್ಯಗಳು, ರೈಟ್? 4. ಸೊ ಇಲ್ಲಿ 4 ಅಂದ್ರೆ ಇದು ಮ್ಯಾಕ್ಸಿಮಮ್ ಪ್ರಮಾಣ, ಇದು ಉತ್ಪಾದನಾ ಗಡಿ, ಇದನ್ನ ಬಿಟ್ಟು ಉತ್ಪಾದನೆ ಮಾಡಕ್ ಸಾಧ್ಯನೇ ಇಲ್ಲ. ನಾವು ನೋಡ್ರಿ 10 ಚೀಲ ನೀವೇನಾರಿ 10 ಯೂನಿಟ್ ಕಾಟನ್ ಹತ್ತಿಯನ್ನು ಉತ್ಪಾದನೆ ಮಾಡಕೈತೀರಿ ಅಂದ್ರ ಅದು ಮುಗೀತು, ಅದ್ರ ಗಡಿ ಅಷ್ಟೇ. ಇನ್ನು 0, ಬೇರೆ ಯಾವುದನ್ನು ಉತ್ಪಾದನೆ ಮಾಡಕ್ ಆಗಂಗಿಲ್ಲ.
ಇನ್ನು ಅದೇ ಕಾರ್ನ್ ಒಂದು ಬೇಕಂದ್ರೆ ಹತ್ತಿಯನ್ನು 1 ಯೂನಿಟ್ ಕಡಿಮೆ ಮಾಡ್ಬೇಕಾಗತ್ತೆ. ಕಾರ್ನ್ 2 ಮಾಡ್ಬೇಕಾದಾಗ ಇಲ್ಲಿ ನಾವು 7ಕ್ಕೆ ಇಳಿಸ್ಬೇಕಾಗತ್ತೆ. ಇದನ್ನ 3 ಮಾಡ್ಬೇಕಂದಾಗ ಇದು 4ಕ್ಕೆ ಬರ್ತೈತಿ. ಯಾಕಂದ್ರ ಇದು ಹೆಚ್ಚಾದಂಗ ಇನ್ನೊಂದು ವಸ್ತುವಿನ ಉತ್ಪಾದನೆ ಕಡಿಮೆ ಆಕೈತಿ. ಇವಕ್ಕ ನಾವು ಕಾಂಬಿನೇಷನ್ಸ್ ಸಂಯೋಜನೆಗಳು ಅಂತ ಕರಿತೀವಿ. ಆ ಸಂಯೋಜನೆಗಳು ಹೆಂಗಿರ್ಬೇಕು ಅಂತಂದ್ರ ನಿಮ್ಮ ಮ್ಯಾಕ್ಸಿಮಮ್ ಆಗಿರುವಂತಹ ರಿಸೋರ್ಸಸ್ಗಳನ್ನ ಮೀರಿರಬಾರ್ದು. ಅದನ್ನ ಹೇಳ್ತಾರ, ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಾಂತ್ರಿಕ ಜ್ಞಾನದ ಸಹಾಯದಿಂದ ಉತ್ಪಾದಿಸಲ್ಪಡುವ ಸರಕು ಸೇವೆಗಳ ಮೊತ್ತ ಉತ್ಪಾದನಾ ಸಾಧ್ಯತಾ ಘನ. ಗಡಿ ಅಂದ್ರ ಗಡಿ ಏನ್ರಿ ಗಡಿ ಅಂದ್ರೆ 10 ಇದ್ದಾಗ 0 ಆಟೋಮೆಟಿಕ್ ಆಗಿ 0 ಆಗ್ಲೇಬೇಕು. ಹಂಗಾದ್ರ ಒಂದು ಡಯಾಗ್ರಾಮ್ ನೋಡ್ರಿ ಯಾವ ರೀತಿ ಆಗಿರ್ತೈತಿ, ನಾವು ಅದನ್ನ ನೋಡೋಣ. ಓಕೆ, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ನಿಮ್ಗೆ ಗೊತ್ತಾದರೆ. ಇಲ್ಲಿ ಕಾರ್ನ್ ಅಂದ್ರೆ ಕಾರ್ನ್ ಏನು, ಕಾರ್ನ್ 0 1 2 3 4. ಓಕೆ, 1 2 3 4. ಇಲ್ಲಿ ಕಾಟನ್ ನೀವು ಬರೀರಿ, ಘನ ಧಾನ್ಯ ಮತ್ತು ಹತ್ತಿ. ಇಲ್ಲಿ ಹತ್ತಿ ಬರೀರಿ, ಇಲ್ಲಿ ಧಾನ್ಯಗಳನ್ನ ಬರೀರಿ, ಶಿವರ್ ಅಂಡ್ ಕಾರ್ನ್. ದೆನ್ ಇಲ್ಲಿ ನೋಡೋಣ, ಇದೇನಿದು 10. 1 2 3 4 5 6 7 8 9 10. 1 2 3 4 5 6 7 8 9 10. ನೋಡ್ರಿ ಹೆಂಗೋ, ಕಾರ್ನ್ 0 ಇದ್ದಾಗ ಹತ್ತಿ 10 ಇರ್ತದ್ರಿ, 10 ಕರೆಕ್ಟಾ. ಕಾರ್ನ್ 1 ಬಂದಾಗ ಇದು 9ಕ್ಕೆ ಬಂದಿರ್ತದ್ರಿ, 1 ನೋಡ್ರಿ ಇಲ್ಲಿ 9ಕ್ಕೆ ಬಂದಿರ್ತೈತಿ. ಕಾರ್ನ್ 2 ಆದಾಗ ಇದು 7ಕ್ಕೆ ಬಂದಿರ್ತೈತಿ, ಅದು 7ಕ್ಕೆ ಬಂದಿರ್ತದೆ, 7. ಓಕೆ, ಕಾರ್ನ್ 3 ಆದಾಗ ಇದು ಎಷ್ಟಕ್ಕೆ ಬಂದಿರ್ತೈತಿ, ಇದು 4ಕ್ಕೆ ಬಂದಿರ್ತದ್ರಿ, 4ಕ್ಕೆ ಬಂದಿರ್ತದೆ. ಕಾರ್ನ್ 0 ಆದಾಗ ಇದು ಕಾರ್ನ್ 4 ಬಂದಾಗ ಇದು 4, ಇದು 0 ಆಗಿದೆ, ಇದು 0. ಕರೆಕ್ಟ್. ಸೊ ಬರೀರಿ, ಎ ಬಿ ಸಿ ಡಿ ಮತ್ತು ಈ ಒಂದು ಸಂಯೋಜನೆಗಳದಾವಲ್ಲ, ಇದ್ರಾಗ ನೀವು ಯಾವ್ದಾದ್ರು ಒಂದನ್ನು ಮಾತ್ರ ಸೆಲೆಕ್ಷನ್ ಮಾಡಕ್ ಸಾಧ್ಯ ಆಕೈತಿ. ಎ ತಗೊಂಡ್ರಿ ಅಂದ್ರೆ ಬಿ ಸಿ ಡಿ ಇ ಬರಂಗಿಲ್ಲ, ಬಿ ತಗೊಂಡ್ರಿ ಅಂದ್ರೆ ಎ ಸಿ ಡಿ ಇ ಬರಂಗಿಲ್ಲ, ಸಿ ತಗೊಂಡ್ರಿ ಅಂದ್ರೆ ಎ ಬಿ ಡಿ ಇ ಬರಂಗಿಲ್ಲ, ಗೊತ್ತಾಯ್ತಲ್ಲ. ಇ ತಗೊಂಡ್ರಿ ಅಂದ್ರೆ ಎ ಬಿ ಸಿ ಡಿ ಬರಂಗಿಲ್ಲ, ಡಿ ತಗೊಂಡ್ರಿ ಅಂದ್ರೆ ಎ ಬಿ ಸಿ ಇ ಬರಂಗಿಲ್ಲ. ಅಂದ್ರೆ ಯಾವ್ದಾದ್ರು ಒಂದನ್ನು ಮಾತ್ರ ಸೆಲೆಕ್ಷನ್ ಮಾಡಕ್ ಸಾಧ್ಯ ಆಕೈತಿ. ನೋಡ್ರಿ, ಫಾರ್ ಎಕ್ಸಾಂಪಲ್, ಒಟ್ಟ 0 ಪ್ರಮಾಣದ ಕಾರ್ನ್ ಧಾನ್ಯಗಳು ಉತ್ಪಾದನೆ ಮಾಡಿದಾಗ ಕಾಟನ್ ಅನ್ನು ನಾವು ಎಷ್ಟು ಉತ್ಪಾದನೆ ಮಾಡಕ್ ಸಾಧ್ಯತೆ, 10 ಗ್ರಾಮ್ಗಳಷ್ಟು, 10 ಯೂನಿಟ್ಗಳಷ್ಟು ನಾವು ಉತ್ಪಾದನೆ ಮಾಡಕ್ ಸಾಧ್ಯ ಆಗ್ತೈತಿ. ಇದೇನು ಉತ್ಪಾದನಾ ಸಾಧ್ಯತಾ ಘನ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿಗಳಿವೆಲ್ಲ. ಎ ಅನ್ನೋದು ಒಂದು ಗಡಿ ರೇಖೆನ, ಅದನ್ನ ದಾಟಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಿಸೋರ್ಸಸ್ ಏನದಾವ ನಮ್ಮಲ್ಲಿ ಲಿಮಿಟೆಡ್ ಅದಾವ. ಆ ರಿಸೋರ್ಸಸ್ಗಳನ್ನ ಮೀರಾಕ್ ಸಾಧ್ಯನೇ ಇಲ್ಲ ನಮ್ಮಿಂದ. ಅದಕ್ಕಾಗಿ ಉತ್ಪಾದನಾ ಸಾಧ್ಯತಾ ಘನ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ ನಾವು ಇದನ್ನ. ಕರೆಕ್ಟಾ. ಸೊ ಈ ರೀತಿಯಾಗಿ ನೀವು ಅದನ್ನ ನೋಡಿದ್ರಿ. ಓಕೆ, ರೈಟ್. ಇದಾದ ತಕ್ಷಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡ್ರಿ ಸ್ವಲ್ಪ. ಪ್ರತಿಯೊಂದು ಆರ್ಥಿಕತೆಯು ಹಲವಾರು ಸಾಧ್ಯತೆಗಳಲ್ಲಿ ಕೇವಲ ಒಂದನ್ನು ಮಾತ್ರ, ಪ್ರತಿಯೊಂದು ಆರ್ಥಿಕತೆಯು ತಾನು ಹೊಂದಿರುವ ಅಥವಾ ಹಲವಾರು ಸಾಧ್ಯತೆಗಳಲ್ಲಿ ಕೇವಲ ಒಂದನ್ನು ಮಾತ್ರ
ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ. ಅಂದರೆ ಹಲವಾರು ಸಾಧ್ಯತೆಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವುದು ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳಲ್ಲಿ ಅಥವಾ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳಲ್ಲಿ ಒಂದಾಗಿದೆ. ಪ್ಯಾರಾಗ್ರಾಫ್. Every economy can select only one combination out of many number of combinations. Can select one combination out of many number of combinations. It means the selection of only one combination is one of the problem of central economy. One of the problem of central economy. Okay, ಕೆಳಗಡೆ ರೈಟ್. ಏನು ಆರ್ಥಿಕತೆಗಳನ್ನು, ಪ್ರತಿಯೊಂದು ದೇಶದ ಆರ್ಥಿಕತೆಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅಥವಾ ಅವುಗಳು ಉಪಯೋಗಿಸಲ್ಪಡುವಂತಹ ಒಂದು ರೀತಿಯ ಆಧಾರದ ಮೇಲೆ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಎಲ್ಲ ದೇಶದ ಆರ್ಥಿಕತೆಗಳ ತಿಳ್ಕೊರಿ ಅಥವಾ ವಿಶ್ವದ ಆರ್ಥಿಕತೆ ಅಂತ ತಿಳ್ಕೊರಿ. ಒಂದಿಷ್ಟು ಪ್ರಮಾಣದ ದೇಶಗಳು ಈ ರೀತಿಯಾಗಿರುವಂತಹ ಆರ್ಥಿಕತೆಯನ್ನು ಹೊಂದ್ಯಾವ, ಒಂದಿಷ್ಟು ಪ್ರಮಾಣದ ಆರ್ಥಿಕತೆ ದೇಶಗಳು ಇನ್ನೊಂದು ರೀತಿಯಾಗಿರುವಂತಹ ಆರ್ಥಿಕತೆಯನ್ನು ಹೊಂದ್ಯಾವ ಅಂತ ಹೇಳಿ ನಾವು ಹೇಳ್ತೇವೆ. ಹಂಗಾರೆ ಅದನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ, ಆರ್ಥಿಕತೆಗಳನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ವಿಂಗಡಿಸಿದ್ದೇವೆ ಅಂತ ಹೇಳಿ ನೋಡೋಣ. ಆ ಕಡೆ ಕೆಳಗಡೆ ಇದಕ್ಕೆ ಮುಖ್ಯ ಕಾರಣ ಏನು, ಆರ್ಥಿಕ ಚಟುವಟಿಕೆಗಳನ್ನ ಸಂಘಟಿಸುವುದು ಕೂಡ ಆಗಿದೆ. ಕೆಳಗಡೆ ಹೆಡ್ಡಿಂಗ್ ಏನಂತಾಗ್ರೆ ಆರ್ಥಿಕ ಚಟುವಟಿಕೆಗಳ ಸಂಘಟನೆ ಅಥವಾ ಆರ್ಥಿಕತೆಯ ಪ್ರಕಾರಗಳು ಅಂತೇಳಿ ಹಾಕ್ರಿ. ಆರ್ಥಿಕತೆಯ ಪ್ರಕಾರಗಳು, ಅರ್ಥವ್ಯವಸ್ಥೆಯ ಪ್ರಕಾರಗಳು ಅಥವಾ ಆರ್ಥಿಕತೆಯ ಪ್ರಕಾರಗಳು ಅಂತೇಳಿ ಹಾಕ್ರಿ. ಮೊದಲನೇದಾಗಿ ಕೇಂದ್ರೀಯ ಯೋಜನಾ ಆರ್ಥಿಕತೆ. The types of economy. First one, the central planned economy. Underline, ಸ್ವಲ್ಪ ಬರ್ಕೊಡ್ರಿ. ಯಾವುದೇ ಆರ್ಥಿಕ ನಿರ್ಣಯಗಳನ್ನು ಹಾಗೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೇವಲ ಸರ್ಕಾರ
ಭಾಗವಹಿಸುತ್ತಿದ್ದರೆ, ಕೇವಲ ಸರ್ಕಾರ ಭಾಗವಹಿಸುತ್ತಿದ್ದರೆ ಅಥವಾ ಸರ್ಕಾರದ ಪ್ರಾಧಿಕಾರ ಅಂತ ಕರಿತೀವಿ, ಅದು ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆಯಾಗಿದೆ. ಕೇಂದ್ರೀಯ ಯೋಜನಾ ಆರ್ಥಿಕತೆಯಾಗಿದೆ. ನೋಡ್ರಿ, ಇದು ಒಂದು ಆರ್ಥಿಕತೆ. ಎಂಥ ಆರ್ಥಿಕತೆ ಅಂತಂದ್ರ ಇದು ಕೇವಲ ಎಲ್ಲಾ ನಿರ್ಣಯಗಳನ್ನ, ಈ ಆರ್ಥಿಕ ವಲಯದ ಇರುವಂತ ಎಲ್ಲಾ ನಿರ್ಣಯಗಳನ್ನ ಸರ್ಕಾರವೇ ತಗೋತೈತಿ. ಇಲ್ಲಿ ಎಲ್ಲದರೊಳಗೂ ಸರ್ಕಾರದ ಪಾತ್ರನ ಮುಖ್ಯವಾಗಿರ್ತೈತಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಕೇಂದ್ರೀಯ ಯೋಜನಾ ಆರ್ಥಿಕತೆ ಅಂತ ಕರಿತೀವಿ. ಸ್ವಲ್ಪ ಪಾಯಿಂಟ್ ಕಂಟಿನ್ಯೂ ಅದರೊಳಗೆ ಸ್ವಲ್ಪ. ಈ ಆರ್ಥಿಕತೆಗೆ ಸಮಾಜವಾದಿ ಆರ್ಥಿಕತೆ ಎಂದು ಕೂಡ ಕರೆಯುತ್ತೇವೆ. ನೋಡ್ರಿ, ಸಮಾಜ ಅಂದ್ರೆ ಏನು? ಎಲ್ಲರೂ ನಮ್ಮವರು ಅನ್ನುವಂಥದ್ದು. ಹಂಗಾರೆ ಸರ್ಕಾರ ಯಾವ ಒಂದು ನೀತಿಯನ್ನ ಇಟ್ಕೊಂಡಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಯಾವಾಗಲೂ ಸಮಾಜಮುಖಿಯಾಗಿರ್ತೈತಿ. ಸರ್ಕಾರ ಯಾವಾಗಲೂ ಬಡವರ ಮತ್ತು ಎಲ್ಲ ವರ್ಗದ ಜನರನ್ನ ಕೂಡ ಅದು ನೋಡ್ಕೊಂತಾನೆ ಹೋಗಿರ್ತೈತಿ. ಹಾಗಾಗಿ ಇದಕ್ಕ ಈ ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂದ್ರೆ ನೀವು ಇದಕ್ಕೆ ಇನ್ನೊಂದು ಕರಿಬಹುದು, ಸರ್ಕಾರದ ಆರ್ಥಿಕತೆ ಅಂತೇಳಿ ಕರಿಬಹುದು. ಅಥವಾ ಈ ಅರ್ಥವ್ಯವಸ್ಥೆ ಒಳಗ ಎಲ್ಲಾ ನಿರ್ಣಯಗಳನ್ನ ಸರ್ಕಾರನ ತಗೋತೈತಿ ಅಂತ ಹೇಳ್ಬೋದು. ಕರೆಕ್ಟಾ? ಹಂಗಾರ ಇದಕ್ಕೆ ಇನ್ನೊಂದು ಹೆಸರೇನು? ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ. ಇದು ಯಾವ ದೇಶದಾಗ ಆಚರಣೆಯಲ್ಲಿ ಅಂತಂದ್ರ ಇದು ಎಂತಾವಂದ್ರ ಮುಂದುವರಿಯುತ್ತಿರುವ ಬಡ ರಾಷ್ಟ್ರಗಳಲ್ಲಿ, ಬಡ ರಾಷ್ಟ್ರ ಅಂತ ಹಿಂದುಳಿದ ರಾಷ್ಟ್ರ ಅಂತ ಕರಿತೀವಿ ನಾವೇನು, ಅಲ್ಲಿ ಎಲ್ಲಾ ಯೋಜನೆಗಳು ಓಕೆ ಆ ದೇಶದಲ್ಲಿರುವಂತ ಜನರ ಹೊಟ್ಟೆ ತುಂಬಿಸುವಂತ ಕೆಲಸ ಕೂಡ ಸರ್ಕಾರನ ಮಾಡಬೇಕು. ಜನರಿಗೆ ಪ್ರತಿಯೊಂದು ಹಂತದಾಗ ಸಹಾಯವನ್ನ ಸರ್ಕಾರನ ಮಾಡಬೇಕು. ಜನರ ಹತ್ರ ಏನೇನೂ ಇರಂಗಿಲ್ಲ. ನಾವು ಉದಾಹರಣೆ ತಗೋಬೇಕಂದ್ರ ಆಫ್ರಿಕಾ ಖಂಡದ ಒಂದಿಷ್ಟು ದೇಶಗಳು ಓಕೆ ಅವೆಲ್ಲ ಎಂಥವಂತಂದ್ರ ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಸರ್ಕಾರವನ್ನ ನಂಬ್ಯಾವ. ಎಲ್ಲದಕ್ಕೂ ಸರ್ಕಾರನ, ಉದ್ಯೋಗನೂ ಸರ್ಕಾರನ ಕೊಡಬೇಕು, ಅವಕ್ಕ ರೇಷನ್ ಊಟಕ್ಕೂ ಸರ್ಕಾರನ ಹಾಕಬೇಕು, ಶಿಕ್ಷಣನೂ ಉಚಿತವಾಗಿನ ಕೊಡ್ತಿರ್ಬೇಕು. ಎವ್ರಿಥಿಂಗ್ ಈಸ್ ಫ್ರಾಮ್ ದ ಗೌರ್ಮೆಂಟ್ ಓನ್ಲಿ ಅಂತ ಅರ್ಥವ್ಯವಸ್ಥೆಗೆ ನಾವು ಏನಂತ ಕರಿತೀವಿ? ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ವೆರಿ ಗುಡ್. ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ, where all economic decisions are undertaken by the government. Such economy is called central planned economy. Also called as socialistic economy. ನೋಡ್ರಿ, ಒಂದಿಷ್ಟು ನಾವ್ ಏನ್ ಹೇಳ್ಬೋದು ಅಂದ್ರ ಇಲ್ಲಿ ಕೇಂದ್ರ ಸರ್ಕಾರ ಅತಿ ಪವರ್ಫುಲ್ ಆಗಿರ್ತತಿ. ಅದ್ ಹೇಳ್ದಂಗ ಜನ ಕೇಳ್ತಿರ್ಬೇಕಷ್ಟೇ. ಕಮ್ಯುನಿಸ್ಟ್ ಸರ್ಕಾರಗಳು ಕೂಡ ಅಂತ ಕರಿಬಹುದು ನಾವು ಇದಕ್ಕೆ. ಚೀನಾ ಒಳಗೈತ್ಲ ಕಮ್ಯುನಿಸ್ಟ್ ಸರ್ಕಾರ. ಚೀನಾನು ಕೂಡ ಯಾವ ಆರ್ಥಿಕತೆ? ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆಯನ್ನ ಬಳಸ್ತಿರ್ತಾವ. ಕರೆಕ್ಟಾ? ಎರಡನೇದು ಸೆಕೆಂಡ್ ಒನ್, ಮಾರುಕಟ್ಟೆ ಆರ್ಥಿಕತೆ. ಇದು ಕೇಂದ್ರೀಯ ಅರ್ಥವ್ಯವಸ್ಥೆಗೆ ವಿರುದ್ಧವಾಗಿದ್ದು ಈ ಮಾರುಕಟ್ಟೆಯ ಈ ಆರ್ಥಿಕತೆಯಲ್ಲಿ ಎಲ್ಲ ನಿರ್ಣಯಗಳು ಮಾರುಕಟ್ಟೆಯಲ್ಲಿ ಅಥವಾ ಖಾಸಗಿ ವ್ಯಕ್ತಿಗಳಿಂದ ನಿರ್ಣಯಿಸಲ್ಪಡುತ್ತವೆ. ಎಲ್ಲ ನಿರ್ಣಯಗಳನ್ನು ಖಾಸಗಿ ವ್ಯಕ್ತಿಗಳು ಏನ್ ಮಾಡ್ತಾರ? ತಗೋತಾರ. ಅಂದ್ರೆ ಸಿಂಪಲ್ ಆಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ
ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಹಕ್ಕು ಯಾರಿಗೈತಿ? ಮಾರುಕಟ್ಟೆಗೈತಿ. ಮಾರುಕಟ್ಟೆ ಅಂದ್ರೆ ಯಾರು? ನಾವು ನೀವು. ಯಾರಾದರೂ ಖಾಸಗಿ ವ್ಯಕ್ತಿಗಳ ಕೈಯೊಳಗೆ ಏನಾರ ನಿರ್ಧಾರಗಳು ಇದ್ದು ಅಂದ್ರೆ ಅದು ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಬರ್ಕೊಳ್ರಿ. ಈ ಮಾರುಕಟ್ಟೆಗೆ ಬಂಡವಾಳ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಬಂಡವಾಳಶಾಹಿ ಮಾರುಕಟ್ಟೆ ಅಥವಾ ಬಂಡವಾಳಶಾಹಿ ಎಕಾನಮಿ, ಬಂಡವಾಳಶಾಹಿ ಆರ್ಥಿಕತೆ, ಅದು ಸಮಾಜವಾದಿ ಆರ್ಥಿಕತೆ. ಯಾವುದು? ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂದ್ರೆ ಸಮಾಜವಾದಿ ಆರ್ಥಿಕತೆ, ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಎಕ್ಸಾಂಪಲ್ ಯಾರು? ಅತಿ ಮುಂದುವರಿದ ರಾಷ್ಟ್ರಗಳು. ಅಲ್ಲಿ ಸರ್ಕಾರ ಕಿಮ್ಮತ್ತನೇ ಇಲ್ಲ, ಸರ್ಕಾರದ ಏನೂ ಕೇಳಂಗಿಲ್ಲ, ಉತ್ಪಾದಕರು ತಾವೇ ನಿರ್ಧಾರ ತಗೋತಾರೆ. ಉದಾಹರಣೆ ಬರ್ಕೊಳ್ರಿ. USA, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಕ್ಸೆಟ್ರಾ ಮುಂದುವರೆದಂಥ ರಾಷ್ಟ್ರಗಳು. ಅದು ಹಿಂದುಳಿದ ರಾಷ್ಟ್ರ, ಹಿಂದುಳಿದ ರಾಷ್ಟ್ರಗಳು ಅಂತ ಕರಿತೀವಿ ನಾವು. ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ. ಕರೆಕ್ಟಾ? ರೈಟ್ ಡೌನ್. ದ ಮಾರ್ಕೆಟ್ ಎಕಾನಮಿ, ದ ಮಾರ್ಕೆಟ್ ಎಕಾನಮಿ, ದ ಮಾರ್ಕೆಟ್ ಎಕಾನಮಿ, ಮಾರ್ಕೆಟ್ ಎಕಾನಮಿ, ದ ಎಕಾನಮಿ ವೇರ್ the market, so the economy where all the decisions are undertaken by the private entities, private entities, is called market economy or capitalistic economy, or capitalist economy. Example: USA, Japan, etc. Third one, and last one, ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ. Under this economy, the major decisions are taken by government and other decisions are taken by the private entities. Is called mixed economy. Number 1. Number 3, mixed economy. In this economy, major decisions are taken by government and some other decisions are taken by private entities. Example: India, ರಷ್ಯಾ, ಇವೆಲ್ಲ ದೇಶಗಳು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿವೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಏನು? ಮಹತ್ವದ ನಿರ್ಧಾರಗಳನ್ನು ಸರ್ಕಾರ ಹಾಗೂ ಇನ್ನುಳಿದ ನಿರ್ಧಾರಗಳನ್ನು ಮಹತ್ವದ ನಿರ್ಧಾರಗಳನ್ನು ಸರ್ಕಾರ ಹಾಗೂ ಇನ್ನುಳಿದ ನಿರ್ಧಾರಗಳನ್ನು ಖಾಸಗಿ ವ್ಯಕ್ತಿಗಳು ತೆಗೆದುಕೊಳ್ಳುತ್ತಿದ್ದರೆ ಅದು ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ. ಓಕೆ, ಮೇಜರ್ ಆಗಿ 80%
ಎಲ್ಲ ರಾಷ್ಟ್ರಗಳು ಕೂಡ ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದ್ಯಾವ. ಯಾಕಂದ್ರೆ ಮುಂದುವರಿದ ರಾಷ್ಟ್ರಗಳು ಕೂಡ ಕಡಿಮೆ ಅದಾವ, ಹಿಂದುಳಿದ ರಾಷ್ಟ್ರಗಳು ಕೂಡ ಕಡಿಮೆ ಅದಾವ, ಮುಂದುವರಿಯುತ್ತಿರುವ ರಾಷ್ಟ್ರಗಳು ಭಾಳ ಅದಾವ. ಯಾವ ದೇಶಗಳು ಮುಂದುವರಿಯುತ್ತಿರ್ತಾವ ಅವು ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಮಹತ್ವದ ನಿರ್ಧಾರಗಳನ್ನು ಸರ್ಕಾರದ ಪಾಲಿಗೆ ಬಿಟ್ಟು ಇನ್ನು ಉಳಿದಂಥ ನಿರ್ಧಾರಗಳನ್ನು ಖಾಸಗಿಯವರು ತಾವೇ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಹೊಂದ್ಯಾರ. ಸೊ ಮುಖ್ಯವಾದಂಥ ಎಕ್ಸಾಂಪಲ್ ಅಂದ್ರೆ ಭಾರತ, ರೈಟ್. ಇವು ಆರ್ಥಿಕ ಏನದು ಅರ್ಥವ್ಯವಸ್ಥೆಯ ಪ್ರಕಾರಗಳು ಅಥವಾ ಅರ್ಥವ್ಯವಸ್ಥೆಗಳ ಗುಣಗಳ ಆಧಾರದ ಮೇಲೆ ನಾವು ಅದನ್ನು ಅರ್ಥವ್ಯವಸ್ಥೆಯನ್ನು ವಿಭಾಗ ಮಾಡೀವಿ. ಕರೆಕ್ಟಾ? ಇನ್ನು ಈ ಚಾಪ್ಟರ್ದಾಗ ಈ ಚಾಪ್ಟರ್ದಾಗ ಇರುವಂಥ ಇನ್ನೊಂದು 2 ಟಾಪಿಕ್ ಅದಾವ, ಅದನ್ನು ನಾಳೆ ಕ್ಲಾಸ್ನಾಗ ನೋಡೋಣ.